ಒಬ್ರು ರೆಗ್ಯುಲರ್ ಕಸ್ಟಮರ್ ಸೀನಿಯರ್ ಸಿಟಿಜನ್ ಬಂದ್ರು, ಮೊಬೈಲ್ ತೋರ್ಸಕತ್ತಾರ ನನಗೆ. ನೋಡಿದೆ, ಸರ್ ಇಲ್ಲಿ ನೋಡ್ರಿ ಅಂತಂದ್ರು. ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಒಂದು ಆ್ಯಪ್ ತೆಗೆದು ತೋರಿಸಿರು. 2,15,000 ರೂಪಾಯಿ ಇದ್ದು. ಏನ್ರಿ ಸರ್ ಇದು ಅಂತಂದೆ. ಸರ್ ನನ್ನ ಸೇವಿಂಗ್ಸ್ ರೀ ಅಂತಂದ್ರೆ. ಹೌದ್ರಿ, ಭಾರಿ ಐತಲ್ರಿ ಅಂತಂದೆ. ಅಂದ್ ಕೂಡಲೇ ಸರ್ ಅದು ನಿಮ್ದರಿ ಅಂತಂದ್ರೆ. ನಮ್ದ್ಯಾಕ್ರಿ ಅಂತಂದೆ. ಸರ್ ನಿಮ್ ನೆನಪಾಯ್ತು ಇಲ್ರಿ ಗೊತ್ತಿಲ್ಲ, 4 ವರ್ಷ ಹಿಂದ್ಗಡೆ ಬಂದಿದ್ದೆ ನಾನು ನಿಮ್ ಕಡೆ. 4,800 ರೂಪಾಯಿ ಮೆಡಿಸಿನ್ ನಂದು ರೆಗ್ಯುಲರ್ ತಗೋತಿದ್ನಿ. ಅದ್ರೊಳಗ ನೀವು ನನಗೆ 10 ನಿಮಿಷ ಮೆಡಿಕಲ್ ಶಾಪ್ನ ಕುಂದ್ರಿಸಿ ಬೇರೆ ಕಂಪ್ನಿಯಿಂದ ಮೆಡಿಸಿನ್ ಕೊಟ್ಟಿದ್ರಿ. ಒಂದು 10 ಡೇಸ್ ತಗೊಂಡ್ ನೋಡ್ರಿ ಅಂತ ಹೇಳಿ. ಬಹಳ ಕಡಿಮೆ ರೇಟ್ ಒಳಗೆ ಸಿಗ್ತಾವೆ, ಈಗ ಬಹಳ ನಿಮ್ಗೆ ಕಾಸ್ಟ್ಲಿ ಬರ್ದಾವೆ. 10 ಡೇಸ್ ತಗೊಂಡ್ ನೋಡ್ರಿ, ನಿಮಗೆ ಕರೆಕ್ಟ್ ಬಾಡಿ ಸೂಟ್ ಆತಂತಂದ್ರೆ ರೆಗ್ಯುಲರ್ ಕಂಟಿನ್ಯೂ ಮಾಡಕತ್ತೀರಿ ಅಂತಂದಿದ್ರಿ. ಅವಾಗ ಅದಕ್ಕಿಂತ ಮುಂಚೆ ನಾನು 2 ವರ್ಷ ನಾನು ಆ ಮೆಡಿಸಿನ್ ತಗೊಂಡು ಬಂದಿದ್ದೆ. 4,800 ರೂಪಾಯಿ ಕೊಟ್ಟೆ. ನಿಮ್ಮ ಮೆಡಿಕಲ್ ಶಾಪ್ ಬಂದ ಕೂಡಲೇ ನೀವು 10 ನಿಮಿಷ ಕುಣಿಸಿ ಹೇಳಿ ಆದ ಕೂಡಲೇ ನನಗೆ 2,200 ರೂಪಾಯಿ ಒಳಗೆ ನೀವೆಲ್ಲಾ ಮೆಡಿಸಿನ್ ಇಲ್ಲೇ ತನಕ ಕೊಟ್ಕೋತ ಬಂದಿರಿ. ನನಗ ಸೇವಿಂಗ್ಸ್ ಆಗಿದೆ 2,600 ರೂಪಾಯಿ ಏನದ ನಾನು ಮ್ಯೂಚುವಲ್ ಫಂಡ್ ಹಾಕೋತ ಬಂದಿನಿ ಸರ್. ಇಲ್ಲಿ ತನಕ ನಂದು ಅಮೌಂಟ್ ಅಲ್ಲಿ ಸೇವಿಂಗ್ ಆಗಿದ್ದು 1,18,000 ಏನೋ ಆಗಿತ್ತು. ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ 2,10,000 ರೂಪಾಯಿ ಆಗೈತ್ರಿ. ನಾನು ಒಂದು ಬ್ಯಾಂಕ್ ಒಳಗೆ ಕೆಲಸ ಮಾಡ್ತಿದ್ದೆ. ಯಾವತ್ತೂ ನನ್ನ ಅಕೌಂಟ್ದಾಗ ಸೇವಿಂಗ್ಸ್ ಮಾಡ್ಕೊಂಡಿಲ್ಲ. ಆದ್ರೆ ರಿಟೈರ್ಮೆಂಟ್ ಆಗೋ ಸಮೀಪ ಸೇವಿಂಗ್ಸ್ ಮಾಡಿಕೊಟ್ರಿ ನೀವು ನನಗೆ. ಲಿಟ್ರಲಿ ಭಾಳ ಅಂದ್ರೆ ಭಾಳ ಖುಷಿ ಆಗತೈತ್ರಿ. ನಿಮ್ಗೆ ಹೇಳ್ಬೇಕು ಫಸ್ಟ್ ಅಂತ ಹೇಳಿ ಬಂದಿನ್ರಿ ಸರ್ ಅಂತಂದ. ಅವ್ರು ಹೇಳಿದ್ಕೂಡಲೇ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಎಲ್ಲಕ್ಕಿಂತ ಹೆಚ್ಚಿಂದ ಏನಂತಂದ್ರೆ, ಅವ್ರ ಮಗ ಪುಣೆ ಒಳಗ ಒಂದ್ ಯಾವ್ದೋ ಕಂಪ್ನಿ ಒಳಗೆ ಕೆಲಸ ಮಾಡ್ತಾರೆ. BCom ಮ್ಯಾಗ ಹೋಗಿದ್ರಂತ ಅವ್ರು ಫಸ್ಟ್. ಇವತ್ತಿಗೆ ಅವರಿಗೆ ಪೇಮೆಂಟ್ 75,000 ಐತಂತೆ. ಅವರಿಗೆ ಅಲ್ಲಿ ಕರೆಕ್ಟ್ ಫುಡ್ ಸೆಟ್ ಆಗೋತು ಅಂತ ಹೇಳಿ ವಾಪಸ್ ಅತ್ನಿಗೆ ಬರಾಕತ್ತಾರ. ಅತ್ನಿಗೆ ಬಂದು ಏನ್ ಮಾಡೋದು ಪಪ್ಪ ಅಂತ ಕೇಳಾಕತ್ತಾರಂತವ್ರ. ಅವ್ರಿಗೊಂದು ಥಾಟ್ ಬಂದದ, ಏನಂತಂದ್ರೆ ಸೇವಿಂಗ್ಸ್ ಒಳಗೆ ಏನ್ ಅವ್ರು ಮ್ಯೂಚುವಲ್ ಫಂಡ್ ಒಳಗೆ ಹಾಕಿರ್ತಕ್ಕಂಥ ಅಮೌಂಟ್ ಐತ್ಲ, ಅದರಿಂದ ಅವರು ಫಾರ್ಮಸಿ ಮಾಡ್ಸೋದಾರಂತವ್ರು. ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿಸಿ ಒಂದು ಚಂದಂತ ಮೆಡಿಕಲ್ ಶಾಪ್, ಅಂದ್ರೆ ನಮ್ಮ ಮೆಡಿಕಲ್ ಶಾಪ್ ಗತಿ ಏನೋ ಒಂದು ಮೆಡಿಕಲ್ ಶಾಪ್ ತೆಗೆದುಕೊಟ್ಟು ಜನಸೇವಾ ಮಾಡ್ಕೋತು ದುಡ್ಡು ಮಾಡ್ಕೊಳ್ಳೋದಾರಂತವ್ರು. ಅದಕ್ಕೆ ನಿಮ್ ಫೀಲ್ಡ್ ಒಳಗೆ ನಾವು ಬರೋದಿವ್ರಿ, ನಮಗೆ ನಿಮ್ದು ಸಹಕಾರ ಬೇಕ್ರಿ. ನೀವು ದಯವಿಟ್ಟು ಎಲ್ಲರಿಗೂ ಹೇಳ್ತೀರಿ, ನಮಗೊಂದು ಸ್ವಲ್ಪ ಗೈಡೆನ್ಸ್ ಮಾಡ್ಬೇಕ್ರಿ ಅಂತಂದ್ರು. ಸರ್ ನೀವು ನಮ್ ರೆಗ್ಯುಲರ್ ಕಸ್ಟಮರ್ ಅನ್ನೋಕ್ಕಿಂತ ಗ್ರಾಹಕರ ದೇವರು ಅಂತಾರಲ್ಲ, ಅದ್ರ ನೀವು ನಮ್ಮೊಬ್ರಿಗೆ ಅದ್ರಿ. ನಿಮ್ಗೆ ಎನಿ ಟೈಮ್ ಬರ್ರಿ, ಎಲ್ಲಿ ಬೇಕಾದ ಮೆಡಿಕಲ್ ಶಾಪ್ ತೆಗೀರಿ, ನಾನು ನಿಮಗೆ ಕೋಆಪರೇಟ್ ಮಾಡ್ಕೊಡ್ತೀನಿ ರೀ. ಒಟ್ಟ ಕಾಳಜಿ ಮಾಡ್ಬೇಡ್ರಿ, ನಿಮ್ ಮಗನ್ ಕರ್ಕೊಂಬರ್ರಿ ಅಂತ ಹೇಳಿ ಪುನಾದಿಂದ ಹೇಳಿನವ್ರಿಗೆ. ಭಾರಿ ಅಂದ್ರೆ ಭಾರಿ ಖುಷಿ ಆಗ್ಯಾರ. ಆ ಕಸ್ಟಮರ್ ಕಣ್ಣಾಗ ನೀರ್ ತುಂಬಿ ಬಂದಿದ್ದು ನನಗ್ ನೋಡಿ. ಯಾಕ್ರಿ ಸರ್ ಅಂತಂದೆ. ಇಲ್ಲ ಸರ್, ಲಿಟ್ರಲಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ. ಯಾಕಂತಂದ್ರ ನೀವ್ ಎಷ್ಟು ಚಂದ ಕನ್ವಿನ್ಸ್ ಮಾಡಿ ಹೇಳಿದ್ರಿ ಅವತ್ತು. ನಾನು ಎಲ್ಲರ ಅವತ್ತು ನಿಮ್ ಮಾತನ್ನ ನೆಗ್ಲೆಕ್ಟ್ ಮಾಡಿನಂತಂದ್ರೆ ಮೋಸ್ಟ್ಲಿ ನನ್ನ ಮಗಗ ಈ ತರ ಒಂದು ಲೈಫ್ ಸೆಟಲ್ ಮಾಡ್ಕೊಡಕ್ ಬರ್ತಿಲ್ಲಾಗಿತ್ತು ಅಂತ ಹೇಳಿ ನನಗೆ ಅನ್ಸತೈತ್ರಿ ಅಂತಂದ. ಏನಿಲ್ಲ ಸರ, ಎಲ್ಲ ಚಲೋ ಆಗ್ತೈತಿ. ಮ್ಯೂಚುವಲ್ ಫಂಡ್ ದಾಗಿಂದ ಅಮೌಂಟ್ ವಿಡ್ರಾಲ್ ಮಾಡ್ರಿ, ಮಗಗೆ ಅಡ್ಮಿಷನ್ ಮಾಡಿಸ್ರಿ, ನಿಮ್ ಮಗಗೆ ಒಂದು ಮೆಡಿಕಲ್ ಶಾಪ್ ತೆಗೆದು ಕೊಡೋನು. ಅದಾದ ಕೂಡಲೇ ಅವನ ಕಡೆಯಿಂದ ನಿಮ್ಮ ಹೆಸರಲ್ಲಿ ಮ್ಯೂಚುವಲ್ ಫಂಡ್ ನಾಗ ಇನ್ವೆಸ್ಟ್ಮೆಂಟ್ ಮಾಡ್ಸೋಣ್ರಿ ಅಂತಂದೆ. ಭಾರಿ ಖುಷಿ ಆದ್ರು. ಹೇಳೋ ಉದ್ದೇಶ ಏನಂತಂದ್ರ, ನಮ್ಮ ಫಾರ್ಮಸಿಸ್ಟ್ ಯಾವಾಗ್ಲೂ ದುಡ್ಡು ಕಸ್ಟಮರ್ದ ಸೇವ್ ಮಾಡಿಸಿ ತಾನು ಒಂದು 4 ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾನೆ. ಈ ಮೈಂಡ್ ಸೆಟ್ಲಿ ಇರ್ತಾನೆ ಯಾವಾಗ್ಲೂ. ಅಟ್ಲೀಸ್ಟ್ ನಮ್ಮ ಪಬ್ಲಿಕ್ಗೆ ಅಥವಾ ಕಸ್ಟಮರ್ಗೆ ಹೇಳ್ತೀನಿ, ಫಾರ್ಮಸಿಸ್ಟ್ ಏನ್ ಹೇಳಕತ್ತಾನೆ ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಟು ಅವ್ನ ಕಡೆ ಕೇಳ್ರಿ. ಅವ್ನು ಕೊಡ್ತಕ್ಕಂಥ ಮೆಡಿಸಿನ್ ಒಂದು 10 ಡೇಸ್ ತಗೊಂಡ್ ನೋಡ್ರಿ. ಬಹಳ ಚಲೋ ಕಂಪ್ನಿ ಕಡಿಮೆ ರೇಟ್ ಒಳಗೆ ಸಿಗಾಕತ್ತಾವ. ಒಂದು 10 ಡೇಸ್ ಯೂಸ್ ಮಾಡಿ, ಆಮೇಲೆ ನಿಮ್ಗೆ ಕರೆಕ್ಟ್ ಬಾಡಿಗೆ ಸೂಟ್ ಆತಂದ್ರೆ ಕಂಟಿನ್ಯೂ ಮಾಡ್ಕೊರಿ. ನಿಮ್ದು ಅಮೌಂಟ್ ಸೇವ್ ಆಗ್ತದೆ, ಫಾರ್ಮಸಿಸ್ಟ್ ಹ್ಯಾಪಿ ಇರ್ತಾನೆ, ನೀವು ಹೆಲ್ದಿ ಇರ್ತೀರಿ. ಸೊ ಯಾವಾಗ್ಲೂ ಫಾರ್ಮಸಿಸ್ಟ್ ಬರೇ ಬಿಸ್ನೆಸ್ ಮೈಂಡೆಡ್ ಇರಂಗಿಲ್ಲ. ಹೆಲ್ಪಿಂಗ್ ನೇಚರ್ ಫಾರ್ಮಸಿಸ್ಟ್ ಯಾವಾಗ್ಲೂ ಇರ್ತಾನ ಪಬ್ಲಿಕ್ ಒಳಗೆ. ಅದೊಂದು ಮೈಂಡ್ ಸೆಟ್ ನೀವು ತಲೆಯಾಗಿ ಇಟ್ಕೋರಿ. ನೀವು ಹೋಗ್ತಕ್ಕಂಥ ಮೆಡಿಕಲ್ ಶಾಪಿಗೆ ನೀವು ರೆಗ್ಯುಲರ್ ಕಸ್ಟಮರ್ ಆಗುತ್ತೆ ಬರ್ರಿ. ಅವರಿಂದ ನಿಮ್ಗೆ ಭಾಳ ಅನುಕೂಲ ಆಗ್ತಿರ್ತದೆ. ಓಕೆ, ಏನಂತೀರಿ ಅದಕ್ಕೆ? ಥ್ಯಾಂಕ್ ಯು ವೆರಿ ಮಚ್. ಜೈ ಫಾರ್ಮಸಿಸ್ಟ್.